ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಥವಾ ರಸ್ತೆಯಲ್ಲಿ ನಡೆದಾಡ್ಕೊಂಡು ಹೋಗೋರು ಇರ್ಬೋದು, ಅಥವಾ ಇತರೆ ವಾಹನ ಚಾಲಕರಿರ್ಬೋದು, ಅವರ ಒಂದು ಸೇಫ್ಟಿ ದೃಷ್ಟಿಯಿಂದನೂ ಭಾಳ ಒಳ್ಳೆಯದಾಗ್ತದೆ. ಹೀಗಾಗಿ ಎಲ್ಲರೂ ಹೆಚ್ಚು ಇನ್ನಷ್ಟು ಹೆಚ್ಚು ಅರಿವು ಆಗಲಿ ಮತ್ತು ವಾಹನ ಚಾಲಕರು ಎಸ್ಪೆಷಲಿ ಮುತುವರ್ಜಿಯಿಂದ ಗಾಡಿಯನ್ನು ಚಲಾಯಿಸಿ ತಮ್ಮ ಕುಟುಂಬದವರಿಗೆ ಮತ್ತು ಇತರ ಕುಟುಂಬದವರಿಗೆ ಸಹಿತ ಯಾವುದೇ ರೀತಿಯ ತೊಂದರೆ ಆಗದಂತೆ ವರ್ತಿಸಲಿ ಅಂತೇಳಿ ನಾನು ಕೇಳ್ಕೊತೇನೆ. ಈ ಒಂದು ಏನು ಪ್ರತಿ ವರ್ಷ ನಾವು ಏನು ಜನವರಿ ತಿಂಗಳಲ್ಲಿ ಈ ಒಂದು ಎಲ್ಲ ವರ್ಗದ ಕೂಡ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಕೂಡ ಈ ದಿವಸ ಜಿಲ್ಲಾಧಿಕಾರಿಗಳೊಂದಿಗೆ, ಜಿಲ್ಲಾಡಳಿತದೊಂದಿಗೆ ಮತ್ತು ಜಿಲ್ಲಾ ಪೊಲೀಸ್ ಒಟ್ಟಿಗೆ ಈ ಒಂದು ರಸ್ತೆ ಸುರಕ್ಷತಾ ಮಾಸಾಚರಣೆ ಆಚರಿಸ್ತಾ ಇದ್ದೀವಿ. ಈ ಒಂದು ನಡಿಗೆ ಮೂಲಕ ಎಲ್ಲರೂ ಕೂಡ ಸುರಕ್ಷಿತವಾಗಿರಿ ಚಾಲನೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇವೆ. ನೀವು ಹೆಲ್ಮೆಟ್ ದಯಮಾಡಿ ತಾವು ಹೆಲ್ಮೆಟ್ ಧರಿಸಿ, ಮುಂದಕ್ಕೊಮ್ಮ ಬನ್ನಿ ಮುಂದೆ ಬನ್ನಿ. ಬೇರೆ ಸಾರ್ವಜನಿಕರು ಅಥವಾ ನಿಯಮಗಳನ್ನು ಉಲ್ಲಂಘನೆ ಮಾಡಬಹುದು. ಇವುಗಳ ಮೂಲಕ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವಂಥದ್ದು ಉದ್ದೇಶ. ಪ್ರತಿಯೊಬ್ಬ ವ್ಯಕ್ತಿಯು ಯಾರು ವಾಹನವನ್ನು ಚಾಲನೆ ಮಾಡ್ತಾರೆ ಅವರು ಒಂದು ಸಂಚಾರದ ನಿಯಮಗಳನ್ನು ತಿಳ್ಕೊಳ್ಬೇಕು, ಮತ್ತು ಸ್ವಯಂ ಶಿಸ್ತು ಇರಬೇಕು, ಮತ್ತು ಒಂದು ಬದ್ಧತೆ ಇರಬೇಕು. ಅವರ ಜೀವವನ್ನು ಕಾಪಾಡಬೇಕು, ಇನ್ನೊಬ್ಬರ ಜೀವವನ್ನು ಕಾಪಾಡಬೇಕು. ಆ ದೃಷ್ಟಿಯಿಂದ ರಸ್ತೆಯ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ನಿಯಮಗಳನ್ನು ಪಾಲಿಸುವ ಮೂಲಕ ಮೊದಲನೇದಾಗಿ ಫ್ಯಾಸಿನೇಟಿಂಗ್ ವರ್ಲ್ಡ್, ವಿಸ್ಮಯಕಾರಿ ಜಗತ್ತು. ಕಳೆದ 25 ವರ್ಷಗಳಿಂದ ನಾನು ತೆಗೆದಿರ್ತಕ್ಕಂಥ ವನ್ಯಜೀವಿ ಛಾಯಾಚಿತ್ರಣ ಇವತ್ತು ಎಕ್ಸಿಬಿಷನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸಾಧಾರಣ 125 ಫೋಟೋಗಳನ್ನು ನಾನು ಎಕ್ಸಿಬಿಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ 80 ಫೋಟೋಗಳು ಪಕ್ಷಿಗೆ ಸಂಬಂಧಪಟ್ಟಿದ್ದು, 25 ಫೋಟೋಗಳು ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು, ಉಳಿದಿರ್ತಕ್ಕಂಥದ್ದು ಮ್ಯಾಕ್ರೋ ಕ್ರಿಮಿಕೀಟಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫೋಟೋವನ್ನು ಇಲ್ಲಿ ಎಕ್ಸಿಬಿಟ್ ಮಾಡ್ತಾಯಿದ್ದೀನಿ. ಸಭಾನಾಯಕರು ಹಾಗೂ ವಿರೋಧ ಪಕ್ಷದ ಮಾನ್ಯ ಸದಸ್ಯರು ಮಾತನಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಗೆ, ಮಾನ್ಯ ಸಭಾನಾಯಕರಿಗೆ, ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ, ಎಲ್ಲ ಮಂತ್ರಿವರ್ಗದವರಿಗೆ, ಸರ್ಕಾರದ ಮುಖ್ಯ ಸಚಿವರಿಗೆ, ಬೆಳಗಾವಿ ಜಿಲ್ಲೆ ಆಡಳಿತ ವರ್ಗಕ್ಕೆ, ಪತ್ರಿಕಾ ಹಾಗೂ ಮಾಧ್ಯಮ ವರದಿಗಾರರಿಗೆ, ವಿಧಾನ ಪರಿಷತ್ತಿನ ಸಚಿವಾಲಯದ ಅಧಿಕಾರಿ ನೌಕರರಿಗೆ
ಮತ್ತು ಸರ್ಕಾರದ ಎಲ್ಲ ಅಧಿಕಾರಿಗಳಿಂದ ಸದನದ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಲು ಸರ್ಕಾರಕ್ಕೆ ತುಂಬ ಧನ್ಯವಾದ ಸಲ್ಲಿಸುತ್ತಾ ಸದನವನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಲಾಗಿದೆ. ಜನಗಳನ್ನು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ ವಂದನೆಗಳು.